ದಿನ ಬೆಳಗಾದರೆ ದೋಸೆ ಚಪಾತಿ ರೊಟ್ಟಿ ಇವಕ್ಕೆಲ್ಲನೂ ಏನು ಕಾಂಬಿನೇಷನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತಲೆಯನ್ನೇ ಕೆಡಿಸ್ಕೋಬೇಡಿ. ಇವತ್ತು ನಾನು ಸೂಪರ್ ಮತ್ತು ಸಿಂಪಲ್ ಆಗಿರುವಂತಹ ಕೇವಲ 5 ನಿಮಿಷದಲ್ಲಿ ರೆಡಿಯಾಗಿರುವಂತಹ ಕಾಯಿ ತುರಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಈಸಿ. ನೀವು ಮಾಡಿರ್ತೀರೋ ಇಲ್ಲೋ ಗೊತ್ತಿಲ್ಲ, ಮಾಡದೆ ಹೋದರೆ ಖಂಡಿತವಾಗ್ಲೂ ಪ್ರಯತ್ನ ಮಾಡಿ ಪದೇ ಪದೇ ನೀವು ಇದನ್ನು ಮಾಡ್ತೀರಾ. ಬೆಳಗ್ಗೆ ನಿಮಗೆ ಎಷ್ಟೇ ಗಡ್ಬಿಡಿ ಇದ್ರೂ ಕೇವಲ 5 ನಿಮಿಷ ನಿಮ್ಮ ಹತ್ರ ಇದೆ ಅಂತಂದರೆ ಆರಾಮಾಗಿ ಇದನ್ನು ಮಾಡ್ಕೋಬಹುದು. ಹಬ್ಬ ಹರಿದಿನಗಳಲ್ಲಿ ತೆಂಗಿನಕಾಯಿ ನೈವೇದ್ಯಕ್ಕೆ, ದೇವರ ನೈವೇದ್ಯಕ್ಕೆ ಒಡೆದಿರುವಂತಹದ್ದು ಜಾಸ್ತಿ ಆದರೂ ಕೂಡ ಅದನ್ನು ಖಾಲಿ ಮಾಡ್ಕೋಬೋದು. ಈ ಥರ ಕಾಯಿ ತುರಿ ಪಲ್ಯನ ಮಾಡಿ ಚಪಾತಿಗೂ ಬೆಸ್ಟ್ ಕಾಂಬಿನೇಷನ್ನು, ದೋಸೆಗೂ ಬೆಸ್ಟ್ ಕಾಂಬಿನೇಷನ್ ಇದು. ನಾನಿಲ್ಲಿ ಒಂದು ಇಡೀ ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ, ಅಂದರೆ ಒಂದು ಬಟ್ಲಾಗುವಷ್ಟು ಆಗಿದೆ. ಹಸಿ ತೆಂಗಿನಕಾಯಿ ಇದ್ದರೆ ಬೆಸ್ಟು, ಅಂದರೆ ಒಣಗಿರೋಕ್ಕಿಂತ ಸ್ವಲ್ಪ ಹಸಿಯಾಗಿರುತ್ತಲ್ವ, ಆ ಥರ ಇದ್ದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ಕಡೆ ಒಗ್ಗರಣೆಗೆ ತೆಂಗಿನೆಣ್ಣೆ, ಉದ್ದಿನಬೇಳೆ, ಸಾಸಿವೆ, ಆಮೇಲೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ, ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ಸಿಂಪಲ್ಲು ಅಂತಂದರೆ ಜಸ್ಟ್ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಮುಗಿದೋಯ್ತು ಕಣ್ರಿ, ಅಷ್ಟು ಸಿಂಪಲ್ ಇದು. ಆರಾಮಾಗಿ ಯಾರು ಬೇಕಾದರೂ ಮಾಡ್ತಾರೆ. ತುಂಬ ಅಂದರೆ ತುಂಬ ಸುಲಭ ವಿಧಾನ ಇದು. ಕೇವಲ 5 ನಿಮಿಷದಲ್ಲಿ ರೆಡಿಯಾಗಿರುವಂತಹ ಒಂದು ಸೂಪರ್ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೋಡೋಕ್ಕೆ ಇಷ್ಟು ಸಿಂಪಲ್ಲು ಚೆನ್ನಾಗಿರುತ್ತಾ ಅಂತ ನೀವು ಅಂದ್ಕೋಬೋದು. ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ನೀವು ಮಾಡಿಲ್ಲ ಅಂತಂದರೆ ಮರೀದೇನೆ ಪ್ರಯತ್ನ ಮಾಡಿ ಮನೇಲಿ. ನೀವು ಪದೇ ಪದೇ ಇದನ್ನು ಮಾಡ್ಕೊಂಡು ತಿಂತೀರಾ. ಒಗ್ಗರಣೆ ಮಾಡ್ಕೊಂಡಾಯ್ತಾ. ಆಮೇಲೆ ಒಂದು ಈರುಳ್ಳಿನ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಸಕ್ಕರೆ, ಸ್ವಲ್ಪ ಸಿಹಿಯಾಗಿರಬೇಕು ಇದು, ಅದಕ್ಕೆ ನಾನಿಲ್ಲಿ ಸಕ್ಕರೆನ ಬಳಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಸಕ್ಕರೆ, ಉಪ್ಪು ಮತ್ತು ಒಗ್ಗರಣೆ ಇವನ್ನು ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೋಬೇಕು. ಅಂದರೆ ಹಸಿಮೆಣಸಿನಕಾಯಿ ಖಾರ ಬಿಡಬೇಕು. ಫಸ್ಟ್ ಅವನ್ನೆಲ್ಲ ಕಿವುಚ್ಕೊಂಡು ಆಮೇಲೆ ಈರುಳ್ಳಿ ಮತ್ತು ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಬೇಕು. ಒಟ್ಟಿಗೆ ಎಲ್ಲನೂ ಮಿಕ್ಸ್ ಮಾಡಿಬಿಟ್ರೆ ಹಸಿಮೆಣಸಿನಕಾಯಿ ಖಾರ ಬಿಟ್ಟಿರಲ್ಲ, ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಅದಕ್ಕಾಗಿ ಅಷ್ಟು ಫಸ್ಟ್ ಕೈಯಲ್ಲಿ ಕಿವುಚ್ಕೊಂಡು ಆದಮೇಲೆ ಕೊನೆಯಲ್ಲಿ ಉಳಿದಿರುವಂತಹ ಈರುಳ್ಳಿ ಮತ್ತು ಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ಸಿಂಪಲ್ಲಾಗಿ ಕಾಯಿ ತುರಿ ಪಲ್ಯ ರೆಡಿ ಆಗೋಯ್ತು. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ತಿನ್ನೋಕ್ಕೂ ಅಷ್ಟೇ ಸೂಪರಾಗಿರುತ್ತೆ. ಬೆಳಗ್ಗೆ ಲಂಚ್ ಬಾಕ್ಸ್ಗೆ ಆರಾಮಾಗಿ ಇದನ್ನು ಮಕ್ಕಳಿಗೆ ಮಾಡಿಕೊಟ್ಟು ಕಳಿಸ್ಬೋದು. ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಮತ್ತು ಜಾಸ್ತಿ ಉಳಿತಾ ನೀವು ಇದನ್ನು ಸಾಂಬಾರ್ಗೆ ಹಾಕಿ ರುಬ್ಬಿ ಸಾಂಬಾರು ಕೂಡ ಮಾಡ್ಬೋದು. ಏನು ತೊಂದರೆ ಇಲ್ಲ, ಆರಾಮಾಗಿ ಇದನ್ನು ಮಾಡ್ಕೊಂಡು ತಿನ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತಾ? ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.